ನಮ್ಮ ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ನಾವು ಇದನ್ನ ತೋಡಿದ್ದೀವಿ ಮತ್ತೆ ತಡೆದಿದ್ದೀವಿ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇನ್ನೇನಾಗಬೇಕಾಗಿದೆ? ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಪಾಕ್ ಪ್ರಧಾನಿ ಎಸ್ಕೇಪ್ ಆಗಿದ್ದಾರೆ. ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಪಾಕಿಸ್ತಾನದ ಮೇಲೆ ಭಾರತ ರಣಯುದ್ಧ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಪುಕ ಯುದ್ಧ, ರಣಯುದ್ಧ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ 3.0 ಆರಂಭಿಸಿದೆ. ಪಾಕಿಸ್ತಾನ ತನ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದೆ. ಇದಕ್ಕೆ ಭಾರತೀಯ ಸೇನೆಯು ಸರಿಯಾದ ಪ್ರತ್ಯುತ್ತರ ನೀಡುತ್ತಿದ್ದು ಬಾಂಬ್ಗಳ ಸುರಿಮಳೆಗೈಯುತ್ತಿದೆ. ಭಾರತದ ಭಯಾನಕ ದಾಳಿಗೆ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ 14ಕ್ಕೂ ಹೆಚ್ಚು ನಗರಗಳು ತತ್ತರಿಸಿ ಹೋಗಿದೆ. ಅಷ್ಟೇ ಅಲ್ಲ, ಪಾಕ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಹಬಾಜ್ ಶರೀಫ್ ಮನೆ ಬಳಿಯೇ ಸ್ಫೋಟ. ಭಾರತದ ದಾಳಿ ಪಾಕ್ನ ನಿದ್ದೆಗೆಡಿಸಿದೆ. ಭಾರತದ ಡ್ರೋನ್ಗಳು ಇಸ್ಲಾಮಾಬಾದ್ನಲ್ಲಿರುವ ಪಾಕ್ ಪ್ರಧಾನಿ ನಿವಾಸದ ಬಳಿಯೇ ಸ್ಫೋಟಗೊಂಡಿದೆ. ದಾಳಿಗೆ ಹೆದರಿ ಪಾಕಿಸ್ತಾನ ಪ್ರಧಾನಿ ಪರಾರಿ. ಈ ದಾಳಿಗೆ ಬೆಚ್ಚಿಬಿದ್ದ ಪಾಕ್ನ ಪೊಕ್ಕಲ ಪ್ರಧಾನಿ ಶಹಬಾಜ್ ಶರೀಫ್ ರಣರಂಗದಿಂದ ಕಾಲ್ಕಿತ್ತಿದ್ದಾನೆ. ಎದ್ದೋ ಬಿದ್ದೋ ಅಂತ ಸುರಕ್ಷಿತ ಜಾಗಕ್ಕೆ ಪರಾರಿಯಾಗಿದ್ದಾನೆ. ಇದೀಗ ಪಾಕಿಸ್ತಾನ ಸ್ಥಿತಿ ಹೇಗಾಗಿದೆ ಅಂದ್ರೆ ಇತ್ತ ಹಳ್ಳ ಅತ್ತ ಬೆಂಕಿ ಅನ್ನುವಂತೆ ಆಗಿದ್ದು ಭಾರತದ ಪ್ರತೀಕಾರದ ದಾಳಿಗೆ ನಾಮಾವಶೇಷವಾಗುವ ಭಯದಲ್ಲಿದೆ. ಭಾರತಕ್ಕೆ ನಾವು ಹೀಗೆ ಉತ್ತರ ಕೊಡ್ತೀವಿ, ಹಾಗೆ ಅಟ್ಯಾಕ್ ಮಾಡ್ತೇವೆ ಅಂತ ಪೋಂಗಿ ಊದುತ್ತಿದ್ದ ಪಾಕ್ ಈಗ ಪಾತರಗೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮ್ಮ ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ನಾವು ಇದನ್ನ ತೋಡಿದ್ದೀವಿ ಮತ್ತೆ ತಡೆದಿದ್ದೀವಿ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇನ್ನೇನಾಗಬೇಕಾಗಿದೆ? ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಪಾಕ್ ಪ್ರಧಾನಿ ಎಸ್ಕೇಪ್ ಆಗಿದ್ದಾರೆ. ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಪಾಕಿಸ್ತಾನದ ಮೇಲೆ ಭಾರತ ರಣಯುದ್ಧ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಪುಕ ಯುದ್ಧ, ರಣಯುದ್ಧ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ 3.0 ಆರಂಭಿಸಿದೆ. ಪಾಕಿಸ್ತಾನ ತನ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದೆ. ಇದಕ್ಕೆ ಭಾರತೀಯ ಸೇನೆಯು ಸರಿಯಾದ ಪ್ರತ್ಯುತ್ತರ ನೀಡುತ್ತಿದ್ದು ಬಾಂಬ್ಗಳ ಸುರಿಮಳೆಗೈಯುತ್ತಿದೆ. ಭಾರತದ ಭಯಾನಕ ದಾಳಿಗೆ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ 14ಕ್ಕೂ ಹೆಚ್ಚು ನಗರಗಳು ತತ್ತರಿಸಿ ಹೋಗಿದೆ. ಅಷ್ಟೇ ಅಲ್ಲ, ಪಾಕ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಹಬಾಜ್ ಶರೀಫ್ ಮನೆ ಬಳಿಯೇ ಸ್ಫೋಟ. ಭಾರತದ ದಾಳಿ ಪಾಕ್ನ ನಿದ್ದೆಗೆಡಿಸಿದೆ. ಭಾರತದ ಡ್ರೋನ್ಗಳು ಇಸ್ಲಾಮಾಬಾದ್ನಲ್ಲಿರುವ ಪಾಕ್ ಪ್ರಧಾನಿ ನಿವಾಸದ ಬಳಿಯೇ ಸ್ಫೋಟಗೊಂಡಿದೆ. ದಾಳಿಗೆ ಹೆದರಿ ಪಾಕಿಸ್ತಾನ ಪ್ರಧಾನಿ ಪರಾರಿ. ಈ ದಾಳಿಗೆ ಬೆಚ್ಚಿಬಿದ್ದ ಪಾಕ್ನ ಪೊಕ್ಕಲ ಪ್ರಧಾನಿ ಶಹಬಾಜ್ ಶರೀಫ್ ರಣರಂಗದಿಂದ ಕಾಲ್ಕಿತ್ತಿದ್ದಾನೆ. ಎದ್ದೋ ಬಿದ್ದೋ ಅಂತ ಸುರಕ್ಷಿತ ಜಾಗಕ್ಕೆ ಪರಾರಿಯಾಗಿದ್ದಾನೆ. ಇದೀಗ ಪಾಕಿಸ್ತಾನ ಸ್ಥಿತಿ ಹೇಗಾಗಿದೆ ಅಂದ್ರೆ ಇತ್ತ ಹಳ್ಳ ಅತ್ತ ಬೆಂಕಿ ಅನ್ನುವಂತೆ ಆಗಿದ್ದು ಭಾರತದ ಪ್ರತೀಕಾರದ ದಾಳಿಗೆ ನಾಮಾವಶೇಷವಾಗುವ ಭಯದಲ್ಲಿದೆ. ಭಾರತಕ್ಕೆ ನಾವು ಹೀಗೆ ಉತ್ತರ ಕೊಡ್ತೀವಿ, ಹಾಗೆ ಅಟ್ಯಾಕ್ ಮಾಡ್ತೇವೆ ಅಂತ ಪೋಂಗಿ ಊದುತ್ತಿದ್ದ ಪಾಕ್ ಈಗ ಪಾತರಗೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮ್ಮ ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ನಾವು ಇದನ್ನ ತೋಡಿದ್ದೀವಿ ಮತ್ತೆ ತಡೆದಿದ್ದೀವಿ.
ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇನ್ನೇನಾಗಬೇಕಾಗಿದೆ? ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಪಾಕ್ ಪ್ರಧಾನಿ ಎಸ್ಕೇಪ್ ಆಗಿದ್ದಾರೆ. ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಪಾಕಿಸ್ತಾನದ ಮೇಲೆ ಭಾರತ ರಣಯುದ್ಧ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಪುಕ ಯುದ್ಧ, ರಣಯುದ್ಧ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ 3.0 ಆರಂಭಿಸಿದೆ. ಪಾಕಿಸ್ತಾನ ತನ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದೆ. ಇದಕ್ಕೆ ಭಾರತೀಯ ಸೇನೆಯು ಸರಿಯಾದ ಪ್ರತ್ಯುತ್ತರ ನೀಡುತ್ತಿದ್ದು ಬಾಂಬ್ಗಳ ಸುರಿಮಳೆಗೈಯುತ್ತಿದೆ. ಭಾರತದ ಭಯಾನಕ ದಾಳಿಗೆ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ 14ಕ್ಕೂ ಹೆಚ್ಚು ನಗರಗಳು ತತ್ತರಿಸಿ ಹೋಗಿದೆ. ಅಷ್ಟೇ ಅಲ್ಲ, ಪಾಕ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಹಬಾಜ್ ಶರೀಫ್ ಮನೆ ಬಳಿಯೇ ಸ್ಫೋಟ. ಭಾರತದ ದಾಳಿ ಪಾಕ್ನ ನಿದ್ದೆಗೆಡಿಸಿದೆ. ಭಾರತದ ಡ್ರೋನ್ಗಳು ಇಸ್ಲಾಮಾಬಾದ್ನಲ್ಲಿರುವ ಪಾಕ್ ಪ್ರಧಾನಿ ನಿವಾಸದ ಬಳಿಯೇ ಸ್ಫೋಟಗೊಂಡಿದೆ. ದಾಳಿಗೆ ಹೆದರಿ ಪಾಕಿಸ್ತಾನ ಪ್ರಧಾನಿ ಪರಾರಿ. ಈ ದಾಳಿಗೆ ಬೆಚ್ಚಿಬಿದ್ದ ಪಾಕ್ನ ಪೊಕ್ಕಲ ಪ್ರಧಾನಿ ಶಹಬಾಜ್ ಶರೀಫ್ ರಣರಂಗದಿಂದ ಕಾಲ್ಕಿತ್ತಿದ್ದಾನೆ. ಎದ್ದೋ ಬಿದ್ದೋ ಅಂತ ಸುರಕ್ಷಿತ ಜಾಗಕ್ಕೆ ಪರಾರಿಯಾಗಿದ್ದಾನೆ. ಇದೀಗ ಪಾಕಿಸ್ತಾನ ಸ್ಥಿತಿ ಹೇಗಾಗಿದೆ ಅಂದ್ರೆ ಇತ್ತ ಹಳ್ಳ ಅತ್ತ ಬೆಂಕಿ ಅನ್ನುವಂತೆ ಆಗಿದ್ದು ಭಾರತದ ಪ್ರತೀಕಾರದ ದಾಳಿಗೆ ನಾಮಾವಶೇಷವಾಗುವ ಭಯದಲ್ಲಿದೆ. ಭಾರತಕ್ಕೆ ನಾವು ಹೀಗೆ ಉತ್ತರ ಕೊಡ್ತೀವಿ, ಹಾಗೆ ಅಟ್ಯಾಕ್ ಮಾಡ್ತೇವೆ ಅಂತ ಪೊಂಗಿ ಊದುತ್ತಿದ್ದ ಪಾಕ್ ಈಗ ಪಾತರಗುಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮ್ಮ ಬ್ಯಾಲಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ನಾವು ಇದನ್ನ ನೋಡಿದ್ದೀವಿ ಮತ್ತೆ ತಡೆದಿದ್ದೀವಿ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇನ್ನೇನಾಗಬೇಕಾಗಿದೆ? ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಪಾಕ್ ಪ್ರಧಾನಿ ಎಸ್ಕೇಪ್ ಆಗಿದ್ದಾರೆ. ಶಹಬಾಜ್ ಶರೀಫ್ ಪರಾರಿಯಾಗಿದ್ದಾರೆ. ಇಸ್ಲಾಮಾಬಾದ್ನಿಂದ ಎಸ್ಕೇಪ್ ಆಗಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಪಾಕಿಸ್ತಾನದ ಮೇಲೆ ಭಾರತ ರಣಯುದ್ಧ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಪುಕ ಯುದ್ಧ, ರಣಯುದ್ಧ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ 3.0 ಆರಂಭಿಸಿದೆ. ಪಾಕಿಸ್ತಾನ ತನ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದೆ. ಇದಕ್ಕೆ ಭಾರತೀಯ ಸೇನೆಯು ಸರಿಯಾದ ಪ್ರತ್ಯುತ್ತರ ನೀಡುತ್ತಿದ್ದು ಬಾಂಬ್ಗಳ ಸುರಿಮಳೆಗೈಯುತ್ತಿದೆ. ಭಾರತದ ಭಯಾನಕ ದಾಳಿಗೆ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ 14ಕ್ಕೂ ಹೆಚ್ಚು ನಗರಗಳು ತತ್ತರಿಸಿ ಹೋಗಿದೆ. ಅಷ್ಟೇ ಅಲ್ಲ, ಪಾಕ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಹಬಾಜ್ ಶರೀಫ್ ಮನೆ ಬಳಿಯೇ ಸ್ಫೋಟ. ಭಾರತದ ದಾಳಿ ಪಾಕ್ನ ನಿದ್ದೆಗೆಡಿಸಿದೆ. ಭಾರತದ ಡ್ರೋನ್ಗಳು ಇಸ್ಲಾಮಾಬಾದ್ನಲ್ಲಿರುವ ಪಾಕ್ ಪ್ರಧಾನಿ ನಿವಾಸದ ಬಳಿಯೇ ಸ್ಫೋಟಗೊಂಡಿದೆ. ದಾಳಿಗೆ ಹೆದರಿ ಪಾಕಿಸ್ತಾನ ಪ್ರಧಾನಿ ಪರಾರಿ. ಈ ದಾಳಿಗೆ ಬೆಚ್ಚಿಬಿದ್ದ ಪಾಕ್ನ ಪೊಕ್ಕಲ ಪ್ರಧಾನಿ ಶಹಬಾಜ್ ಶರೀಫ್ ರಣರಂಗದಿಂದ ಕಾಲ್ಕಿತ್ತಿದ್ದಾನೆ. ಎದ್ದೋ ಬಿದ್ದೋ ಅಂತ ಸುರಕ್ಷಿತ ಜಾಗಕ್ಕೆ ಪರಾರಿಯಾಗಿದ್ದಾನೆ. ಇದೀಗ ಪಾಕಿಸ್ತಾನ ಸ್ಥಿತಿ ಹೇಗಾಗಿದೆ ಅಂದ್ರೆ ಇತ್ತ ಹಳ್ಳ ಅತ್ತ ಬೆಂಕಿ ಅನ್ನುವಂತೆ ಆಗಿದ್ದು ಭಾರತದ ಪ್ರತೀಕಾರದ ದಾಳಿಗೆ ನಾಮಾವಶೇಷವಾಗುವ ಭಯದಲ್ಲಿದೆ. ಭಾರತಕ್ಕೆ ನಾವು ಹೀಗೆ ಉತ್ತರ ಕೊಡ್ತೀವಿ, ಹಾಗೆ ಅಟ್ಯಾಕ್ ಮಾಡ್ತೇವೆ ಅಂತ ಪೊಂಗಿ ಊದುತ್ತಿದ್ದ ಪಾಕ್ ಈಗ ಪಾತರಗುಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.